ನಮಸ್ಕಾರ ವೀಕ್ಷಕರೇ, ನ್ಯೂಸ್7ಗೆ ಸ್ವಾಗತ. ನಾನು ರೀಟಾ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬೀಳಗಿ ಕ್ರಾಸ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮ ಮಂದಿರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ್ದರು. ಉಡುಪಿಯ ಶ್ರೀ ಪಾದಂಗಳವರು ಪೇಜಾವರ ಮಠ ಉಡುಪಿ ಶ್ರೀಗಳು ಧರ್ಮದ ಕುರಿತು ಹಲವು ಮಾತುಗಳನ್ನು ಹೇಳುವುದರ ಜೊತೆಗೆ ಸುಖ ದುಃಖದ ಬಗ್ಗೆ ಮಾತನಾಡಿದರು. ಜಗತ್ತಿನಲ್ಲಿ ಹೆಚ್ಚಾಗಿ ನಮ್ಮಿಂದ ಇನ್ನೊಬ್ಬರಿಗೆ ದುಃಖ ಕೊಡಬಾರದು. ನನ್ನ ಈ ಪ್ರಯತ್ನದಿಂದ ನಮ್ಮ ಸುತ್ತಮುತ್ತಲಿರುವ ಎಲ್ಲರಿಗೂ ಸುಖದಿಂದ ಇರಲಿ ಎಂದು ಹೇಳಿದರು. ನಮ್ಮ ಬದುಕು ಮತ್ತು ನಮ್ಮ ಜೀವನವೇ ಒಂದು ಧರ್ಮ. ಶ್ರೀರಾಮ ಮತ್ತೊಬ್ಬರ ಸುಖಕ್ಕಾಗಿ ವನವಾಸಗೈದನು. ಹಾಗೆ ನಮ್ಮ ಬದುಕು ರಾಮನಂತೆ ಇರಬೇಕೇ ಹೊರತು ರಾವಣನಂತೆ ಅಲ್ಲ ಎಂದು ಹೇಳಿದರು. ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಅವರು ಈ ರಾಮನ ಕುರಿತಾಗಿ ಮಾತನಾಡಿದರು. ಸಾಕ್ಷಾತ್ ಶ್ರೀರಾಮ ನಮ್ಮೆಲ್ಲರಿಗೂ ಸಹ ಆರಾಧ್ಯ ದೈವನು ವಿನಃ ಅಯೋಧ್ಯಕ್ಕೆ ಅಷ್ಟೇ ಅಲ್ಲ ಎಂದು ಹೇಳಿದರು. ಬರುವ ದಿನಗಳಲ್ಲಿ ಶ್ರೀರಾಮ ಮಂದಿರವು ಒಳ್ಳೆಯ ಮಟ್ಟದಲ್ಲಿ ಅಭಿವೃದ್ಧಿಯಾಗಲಿ ಎನ್ನುವ ಬಯಕೆಯನ್ನು ಪ್ರಕ್ರಿಯೆಪಡಿಸಿದರು. ಹಾಗೆ ಶ್ರೀರಾಮನು ಎಲ್ಲ ಸಮಾಜಕ್ಕೆ ಸೀಮಿತವಾಗಿರುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ MLC ಹನುಮಂತ ನಿರಾಣಿ, PH ಪೂಜಾರ್, ಸ್ಥಳೀಯ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಹನುಮಂತ್, ಅರ್ಜುನ್ ಟಕ್ಕಳಕಿ, ಸಿದ್ದನಗೌಡ ಪಾಟೀಲ್, ಗಂಟಪ್ಪ ಪೂಜಾರಿ, ದ್ಯಾಮನ ಬಿರಾದಾರ್, ಶಿವಾನಂದ್ ಕನ್ವಿ, ಹನುಮಂತ್ ದೊಡ್ಮನಿ, ಕಿರಣ್ ನಾಯ್ಕರ್, ಶಾಂಬಾಜ್ ದೇಸಾಯಿ, ಸಿದ್ದಯ್ಯ ಮಹಾಸ್ವಾಮಿಗಳು ಬೀಳಗಿ, ವೇದಮೂರ್ತಿ ವೀರತ್ತಯ್ಯ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ವಿಜಯ ಸಿದ್ದೇಶ್ವರ ಮಹಾಸ್ವಾಮಿಗಳು, ಸದ್ಗುರು ಪಾಂಡುರಂಗ ಮಹಾರಾಜರು, ವಿಶ್ವಾದಿರಾಜ್ ತೀರ್ಥ ಮಹಾರಾಜರು ಉಪಸ್ಥಿತರಿದ್ದರು. ಕ್ಯಾಮ್ರಾಮನ್ ಅಜಿತ್ ಚಿಗರಣ್ಣವರ್ ಜೊತೆಗೆ ರಿಯಾಜ್ ಅತ್ತಾರ್, ನ್ಯೂಸ್7 ಬಾಗಲಕೋಟೆ. ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಧನ್ಯವಾದಗಳು ಬಸನಗೌಡ ಬಿ ಪಾಟೀಲ್ ಅವರಿಗೆ. ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಹನುಮಂತ ಬಾಲಪ್ಪ ದೊಡ್ಮಣಿ, ಅಧ್ಯಕ್ಷರು ಶ್ರೀ ರಾಮ ಮಂದಿರ ದೇವಸ್ಥಾನ ಸಮಿತಿ ಬೆಳಗ್ಗೆ, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಗೋಪಾಲ್ ದೇಸಾಯಿ ಅವರು ಬಂದು ಸಂಘಟಕರು ಹಿರಿಯರಾಗಿರ್ತಕ್ಕಂತಹ ಹನುಮಂತ ಜಲ್ಲಿ ಅವರು ಜೋರಾದ ಚಪ್ಪಾಳೆ ಮೂಲಕ ಈ ಮಹನೀಯರನ್ನ ಕಾರ್ಯಕ್ರಮ ಅಯೋಧ್ಯ ಮಂದಿರ ಅನ್ನುವಂಥದ್ದನ್ನ ನಾವು ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ನಾವು ಹೇಳ್ತೀವಿ. ಅದೇ ಪ್ರಕಾರವಾಗಿ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಗೆ ಅಷ್ಟೇ ಸೀಮಿತ ಆಗಿಲ್ಲ, ಅದಷ್ಟು ಜಗತ್ತಿನ ವ್ಯಾಪಿಯಾಗಿ ಅವರ ಅಭಿಮಾನಿಗಳು, ಅವರ ಭಕ್ತರು ಎಲ್ಲರೂ ಅವರ ಅನುಕರಣೆ ಮಾಡುವಂಥ ಶುಭ ಸಂದರ್ಭದಲ್ಲಿ ಇವತ್ತು ಅತ್ಯಂತ ಚಿಕ್ಕ ತಾಲೂಕಾಗಿರುವಂಥ ನಮ್ಮ ಬೀಳಿಗೆಯಲ್ಲಿ ಸಹಿತ ಪ್ರಭು ಶ್ರೀರಾಮಚಂದ್ರ ಇಲ್ಲಿ ಬಂದಿದ್ದಾರೆ ಅಂದ್ರೆ ಸಾಕ್ಷಾತ್ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಪೂಜ್ಯರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ ಸಹಿತ ಸಂತೋಷದ ವಿಷಯ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಬರೋಕ್ಕಿಂತ ಪೂರ್ವದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಸಮಾರಂಭ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನೆ ರಾತ್ರಿ ದಿವಸ ಬಂದೆ. ಇವತ್ತಿನ ಈ ಸಮಾರಂಭದ ಸಲುವಾಗಿನೇ ನಾನು ಬೆಂಗಳೂರಿಂದ ಬಂದೆ. ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಅನಿಸ್ತು, ನಾನು ಇದನ್ನೇನಾದ್ರೂ ತಪ್ಪಿಸ್ಕೊಂಡಿದ್ರೆ, ಪೂಜ್ಯರ ಆಶೀರ್ವಾದ ಮತ್ತು ಈ ಸಮಾರಂಭವನ್ನು ಮಿಸ್ ಮಾಡ್ಕೊಂಡಿದ್ರೆ ನಾನು ಬಹಳ ಒಂದು ತಪ್ಪು ಮಾಡಿದಂತೆ ಆಗ್ತಾ ಇತ್ತು ಅನ್ನುವಂಥ ಭಾವನೆ ತಮ್ಮೆಲ್ಲರನ್ನು ನೋಡಿದಾಗಿ ಇವತ್ತು ಅನಿಸ್ತಾ ಇದೆ. ಅದಕ್ಕೆ ನಾನು ಹೇಳುವಂಥದ್ದು, ಬರುವಂಥ ದಿವಸದಲ್ಲಿ ಪೂಜ್ಯ ಪ್ರಭು ಶ್ರೀರಾಮಚಂದ್ರನ ಈ ಮಂದಿರ ಕೇವಲ ಒಂದು ಮಂದಿರದ ಜೊತೆಗೆ ಇನ್ನು ಉಳಿದಿರುವಂಥ ಎಲ್ಲ ನಾವು ಅದು ಸಮುದಾಯ ಭವನಗಳಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯ ಒಂದು ಅನುಕೂಲತೆಗಳನ್ನ ಈ ಮಂದಿರದ ವ್ಯಾಪ್ತಿಯಲ್ಲಿ ನಾವು ಮಾಡಿಕೊಡುವಂಥದಕ್ಕೆ ಸದಾ ಸಿದ್ಧರಿದ್ದೇವೆ. ಈ ಮಂದಿರವನ್ನು ಕಟ್ಟುವಂತ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿರುವಂತ ಎಲ್ಲ ಹಿರಿಯರಿಗೆ, ಎಲೆಯ ಮೇಲೆ ಕಾಯಂತೆ ಪ್ರಯತ್ನ ಮಾಡಿರುವಂತ ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಬರುವಂತ ದಿವಸದಲ್ಲಿ ಈ ಮಂದಿರ ಸಲುವಾಗಿ ತಾವು ಏನೇ ಒಂದು ಸಹಾಯ ಸಹಕಾರವನ್ನು ಕೇಳಿದ್ರೆ ನಮ್ಮ ಪ್ರಭು ಶ್ರೀರಾಮಚಂದ್ರನ ನಾವು ಮುಂದೆ ಎತ್ತುಕೊಳ್ಳುವಂತ ಕೆಲಸವನ್ನ ತಾವೆಲ್ಲ ಇದನ್ನು ಸೇರಿ ಮಾಡಿದ್ದೀರಿ. ಅದಕ್ಕೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ನಿಮಗೆ ಹೆಗಲು ಕೊಟ್ಟು ಈ ದೇವಸ್ಥಾನವನ್ನು ಇನ್ನೂ ಮುಂದೆ ಅಭಿವೃದ್ಧಿ ಪಡಿಸೋದ್ರ ಕಡೆ ನಿಮ್ಮ ಜೊತೆ ನಾನು ಇರ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದ್ಮೇಲೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದ್ರು, ಪ್ರಭು ಶ್ರೀರಾಮಚಂದ್ರರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಸಮಾಜಕ್ಕೆ ಸೀಮಿತವಾಗಿರುವಂತಹ ಪ್ರಭು ಶ್ರೀರಾಮಚಂದ್ರನ ಅನುಕರಣೆಯನ್ನ, ಯಾಕಂದ್ರೆ ನಾವು ಅಯೋಧ್ಯೆಯಲ್ಲಿ 500ಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಅಲ್ಲೊಂದು ಮಂದಿರ ಕಟ್ಟಿಸ್ಲಿಕ್ಕೆ ಇವತ್ತು ನರೇಂದ್ರ ಭಾಯಿ ಮೋದಿಜಿ ಅವರು ಬರಬೇಕಾಯ್ತು. ಅವಾಗ ಪೂಜ್ಯರು ಸಹಿತ ಅಲ್ಲಿ ಉಪಸ್ಥಿತರಿದ್ದರು. ಅಂತದ್ರಲ್ಲಿ ಇಷ್ಟು ತಡವಾಗಿ ಆಗಿದ್ರು ಸಹಿತ ಭವ್ಯ ಮಂದಿರ ಇಡೀ ಜಗತ್ತಿನಲ್ಲಿ ಬರುವಂತದ್ರ ಕಡೆ ಇವತ್ತೊಂದು ಆಕರ್ಷಕವಾಗಿರುವಂತ
ಮತ್ತು ನಮ್ಮ ಮೈಸೂರಿನವರೇ ಆ ಮೂರ್ತಿಯನ್ನ ಕೆತ್ತಿರುವಂತದ್ದು ನಮ್ಗೆ ಹೆಮ್ಮೆ ವಿಷಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೆಚ್ಚಿಗೆ ಏನೇನು ಮಾತಾಡಲಾರ್ದೆ ಸಂತೋಷದಿಂದಿರಬೇಕು ಅಂದ್ರೆ ನಾವು ಪ್ರಯತ್ನ ಪಡಬೇಕು. ಆದರೆ ಒಂದು ಮಾತು, ನಮ್ಮ ಸುಖಕ್ಕೋಸ್ಕರ ನಾವು ಪಡುವಂತಹ ಪ್ರಯತ್ನ ಅದು ಮತ್ತೊಬ್ಬರ ದುಃಖ ಕಾರಣ ಆಗಬಾರದು. ಅಕ್ಕಪಕ್ಕದ ಮನೆಯವರ ದುಃಖಕ್ಕೂ ಕೂಡ ಅದು ಕಾರಣ ಆಗಬಾರದು. ಅದು ಧರ್ಮ. ಒಂದು ವೇಳೆ ನನ್ನ ಸುಖದ ಪ್ರಯತ್ನ ಅಕ್ಕಪಕ್ಕದ ಮನೆಯವರಿಗೆ ದುಃಖ ಕಾರಣ ಆಯಿತು ಅಂತ ಇಟ್ಕೊಳ್ಳಿ, ನಾಳೆ ಅವರು ಹಾಗೆ ಪ್ರಯತ್ನ ಪಡ್ತಾರೆ. ಈಗ ಗಮನಿಸಿ, ಲೋಕದಲ್ಲಿ ಎಲ್ಲರೂ ಹೀಗೆ ನಡ್ಕೊಂಡ್ರೆ ಸುಖದ ಪ್ರಯತ್ನ ಹೆಚ್ಚಾಯಿತು, ದುಃಖದ ಪ್ರಯತ್ನ ಹೆಚ್ಚಾಯಿತು. ನನ್ನ ಪ್ರಯತ್ನದಿಂದ ನನಗೊಬ್ಬನಿಗೆ ಸುಖ ಆಗಬಹುದು, ಆದ್ರೆ ಇಬ್ಬರಿಗೆ ದುಃಖ. ಆ ಇಬ್ಬರ ಪ್ರಯತ್ನದಿಂದಲೂ ಕೂಡ ಅವರವರು ಒಬ್ಬೊಬ್ಬರಿಗೆ ಸುಖ ಆದೀತು, ಆದ್ರೆ ಮತ್ತೆ ಪುನಃ ಇಬ್ಬರಿಬ್ಬರಿಗೆ ದುಃಖ. ಹಾಗಾದ್ರೆ ದುಃಖದ ಪ್ರಯತ್ನ ಹೆಚ್ಚಾಯಿತು, ಸುಖದ ಪ್ರಯತ್ನ ಹೆಚ್ಚಾಯಿತು. ಹಾಗಾದ್ರೆ ಲೋಕದಲ್ಲಿ ಸುಖ ಹೆಚ್ಚಲಿಕ್ಕೆ ಸಾಧ್ಯವೋ, ದುಃಖ ಹೆಚ್ಚಲಿಕ್ಕೆ ಸಾಧ್ಯವೋ? ಹಾಗಾಗಬಾರದು, ಹಾಗೆ ಆಗಬಾರದು. ನಮ್ಮ ಪ್ರಯತ್ನದಿಂದ ಮತ್ತೊಬ್ಬರಿಗೆ ದುಃಖ ಆಗಬಾರದು. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬಾರದು. ಏನು? ನಮ್ಮ ಸುಖಕ್ಕೋಸ್ಕರ ನಾವು ಕಷ್ಟಪಡಲೇಬೇಕು. ನಮ್ಮ ಈ ಕಷ್ಟದಿಂದ, ನಮ್ಮ ಈ ಪ್ರಯತ್ನದಿಂದ ನನಗೆ ಮಾತ್ರ ಸುಖ ಅಲ್ಲ, ಅಕ್ಕಪಕ್ಕದ ಮನೆಯವರಿಗೂ ಸುಖ ಆಗಲಿ. ನಾನು ಪ್ರಯತ್ನ ಪಡೋದು ಇದ್ದದ್ದೇ ಅಂದಮೇಲೆ ನನ್ನ ಈ ಪ್ರಯತ್ನದಿಂದ ನನಗೆ ಮಾತ್ರ ಸುಖ ಅಲ್ಲ, ಅಕ್ಕಪಕ್ಕದ ಮನೆಯವರಿಗೂ ಸುಖ ಆಗಲಿ. ಗಮನಿಸಿ, ಲೋಕದಲ್ಲಿ ಎಲ್ಲರೂ ಕೂಡ ಹೀಗೆ ನಡ್ಕೊಂಡ್ರೆ ಆವಾಗ ಎಲ್ಲರ ಪ್ರಯತ್ನದಿಂದ ಎಲ್ಲರಿಗೂ ಸುಖ, ಎಲ್ಲರ ಪ್ರಯತ್ನದಿಂದ ಎಲ್ಲರಿಗೂ ಸುಖ, ಯಾರಿಗೂ ದುಃಖ ಆಗುತ್ತೆ. ಇದು ಧರ್ಮ. ಧರ್ಮ ಅಂತಂದ್ರೆ ಏನು? ಧಾರಣ ಧರ್ಮೋಚಿತ ಇಡೀ ಸಮಾಜ ಸುಲಲಿತವಾಗಿ ಮುಂದೆ ಸಾಗುವಂತೆ ನಮ್ಮ ಬದುಕಿನ ಪ್ರಯತ್ನ ಏನಿದೆ ಅಲ್ಲ, ನಮ್ಮ ಬದುಕು ಏನಿದೆ ಅಲ್ಲ, ನಮ್ಮ ಜೀವನ ಏನಿದೆ ಅಲ್ಲ, ಇದು ಧರ್ಮ. ಶ್ರೀರಾಮಚಂದ್ರ ಹಾಗೆ, ರಾಮೋ ವಿಗ್ರಹವಾನ್ ಧರ್ಮ. ಆದ್ದರಿಂದಲೇ ತನ್ನ ಸುಖವನ್ನು ಕಡೆಗಣಿಸಿ ಲೋಕ ಸುಖಕ್ಕೋಸ್ಕರ ವನವಾಸವನ್ನೂ ಆಯ್ದುಕೊಂಡ. ಇದು ರಾಮ. ರಾಮ ಶಬ್ದಕ್ಕೆ ಅರ್ಥನೇ ಹಾಗೆ. ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮ. ಯಾರಿಂದಾಗಿ ಮೂರು ಲೋಕವು ಕೂಡ ಆರಾಮದ ಬದುಕನ್ನು ಸಾಗಿಸ್ತಾ ಇದೆ ಅವನು ರಾಮ. ರಾಮ ಶಬ್ದಕ್ಕೇನೆ ಅರ್ಥ ಹಾಗೆ. ರಮಯತಿ ಇತಿ ರಾಮ. ಮೂರು ಲೋಕವು ಆರಾಮದ ಬದುಕನ್ನು ನಡೆಸುವಂತೆ ಯಾರು ಮಾಡ್ತಾ ಇದ್ದಾನೆ ಅವನು ರಾಮ. ನಮ್ಮ ಬದುಕು ರಾಮನಂತಿರಬೇಕು, ಮತ್ತೆ ರಾವಣನಂತಲ್ಲ. ವಾಲ್ಮೀಕಿ ರಾಮಾಯಣ ನಮಗೆ ಈರುವರು ಆದರ್ಶ ಪುರುಷರನ್ನು ಕಣ್ಣ ಮುಂದೆ ಕಟ್ಟು ನಿಲ್ಲಿಸಿದೆ ಅಂತೆ. ಒಬ್ಬ ರಾಮ, ಇನ್ನೊಬ್ಬ ರಾವಣ. ರಾಮನೂ ಆದರ್ಶ ಪುರುಷ, ರಾವಣನೂ ಆದರ್ಶ ಪುರುಷ.